ನೆಕ್ಸ್ಟ್ ವೀಕಿಂದ 18, 28 ಆಯಿತು, 38 ಆಯಿತು, 48 ಆಯಿತು. ಹಿಂಗೆ ಪ್ರತಿ ವಾರ 10 ಹಿಂಗೆಲ್ಲ ಪ್ರಿಂಟ್ ಹಾಕ್ಸಿ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಪ್ರಿಂಟ್ ತೊಗೊಂಡೋಗಿ ಪೂಜೆ ಮಾಡಿಸ್ಕೊಂಬಂದು ಥಿಯೇಟ್ರಲ್ಲಿ ಪೂಜೆ ಮಾಡ್ತಿದ್ವಲ್ಲ, ಅದೇ ಒಂದು ಖುಷಿ. ಹಾಗೆ ಒಂದು 10-12 ಕೋಟಿ ಸಂಪಾದನೆ. ನನ್ನ ಒಬ್ಬಂದು ಸೇರಲ್ಲ, ಸಿನಿಮಾನಲ್ಲಿ ಇದಾಗಿದೆ. ಹೇಳಿದ್ನಲ್ಲ, ಎಂಟೈರು ತುಂಬಾ ಜನ ಎಲ್ಲರೂ ಅದರಿಂದನೇ ಬದುಕಿದ್ವಿ. ನನ್ನ ಕರ್ಕೊಂಡೋಗಿ ಕೋರ್ಟಲ್ಲಿ ಕೇಸ್ ಹಾಕಿ ನಿಲ್ಲಿಸಿದ್ರು. 75 ಲಕ್ಷ ಕೊಟ್ಟೆ. ಸಿನಿಮಾ ಗೆದ್ದಾದ್ಮೇಲೆ ನಮ್ದು ಒಂದು ಪೇಪರ್ಲಿ ಇದೆ ನೋಡ್ರಿ, ನಮ್ದು ನಾನು ಈಕ್ವಲ್ ಪಾರ್ಟ್ನರ್ ಅಂತ ತಗೊಂಡು ಕೋರ್ಟ್ ಕೇಸ್ ಹಾಕಿ ರಿಲೀಸ್ ಆದ್ಮೇಲೆ ಅವ್ರಿಗೆ ಒಂದು ತರಗಟಪುರದಲ್ಲಿ ಒಂದು ಮನೆ ಕೊಡಿಸಿದೆ. 47 ಲಕ್ಷ ರೂಪಾಯಿ ಆಯ್ತು ಮನೆ ಹೊತ್ತು. ಇಷ್ಟು ವರ್ಷ ಆದ್ರೂ ನನ್ನ ಮಗನಿಗೆ ಒಂದು ಸಿನಿಮಾ ಮಾಡ್ಲಿರೋ ಒಂದು ಬೇಜಾರಿದೆ. ಕತೆ ಇಲ್ಲ, ನೋಡೋಣ ಮಾಡ್ತೀನಿ ಅಂತಾರೆ. ದೊಡ್ಡ ಸಿನಿಮಾ ಮಾಡಿದಾರೆ ಇವಾಗ. ಅವರು ಇಂತ ಮೊದಲು ಹೀರೋ ಆಗಿ ಫಸ್ಟ್ ನಾನೇ ಇಂಟ್ರೊಡ್ಯೂಸ್ ಮಾಡ್ಬೇಕು ಯೋಗನ್ ಅಂತ ಅನ್ಕೊಂಡಿದ್ದೆ. ನಂದಲ್ಲ ನಂದಿತ ಅಂತ. ಪ್ರಾಫಿಟ್ ಇಲ್ಲ, ನನಗೊಂದು 30 ಲಕ್ಷ ಲಾಸ್ ಆಯ್ತು ಸಿನಿಮಾದಲ್ಲಿ. ಪಬ್ಲಿಸಿಟಿ ತುಂಬಾನೇ ಮಾಡಿದೆ, ನನ್ನ ಮಗನಿಗೆ ಬೇಕಾಗಿತ್ತು ಫಸ್ಟ್ ಹೀರೋ ಆಗಿ. ಈಗೆಲ್ಲ ಸುಮ್ಮನೆ ಆಡಂಬರ ಆಗ್ಬಿಟ್ಟಿದೆ. ಸಿನಿಮಾಗೆ ಏನ್ ಬೇಕು ಅದನ್ನ ತುಂಬಾ ಜನ ಮಾಡ್ತಾ ಇಲ್ಲ. ಎಷ್ಟು ಫಸ್ಟ್ ನೀವು ಪ್ರಿಂಟ್ ಹಾಕಿದಾಗ ಎಷ್ಟು ಪ್ರಿಂಟ್ ಹಾಕಿದ್ರಿ ಒಂದು ಸಿನಿಮಾಗೆ? ಫಸ್ಟ್ ಪ್ರಿಂಟ್ ಅಂದ್ರೆ 18 ಪ್ರಿಂಟ್ ಹಾಕಿದ್ವಿ ನಾವು. 18 ಪ್ರಿಂಟ್ ಹಾಕಿದ್ವಿ, 17 ಹಾಕಿದ್ವಿ. ಒಂದು ಪ್ರಿಂಟ್ ನಾವು ಫಸ್ಟ್ ನೋಡಕ್ ಹಾಕಿದ್ವಿ, ಅದೊಂದು 18 ಪ್ರಿಂಟ್. ಅದು ನೆಕ್ಸ್ಟ್ ವೀಕಿಂದ 18, 28 ಆಯಿತು, 38 ಆಯಿತು, 48 ಆಯಿತು. ಹಿಂಗೆ ಪ್ರತಿ ವಾರ 10 ಹಿಂಗೆಲ್ಲ ಪ್ರಿಂಟ್ ಹಾಕ್ಸಿ. ಆಗಿನ ಸಿನಿಮಾ ಏನಂದ್ರೆ ಎಲ್ಲೆಲ್ಲಿ ಮೇನ್ ಥಿಯೇಟ್ರ್ಗಳಿದ್ದು, ಯಾವ ಊರಲ್ಲಿ ಡಿಸ್ಟ್ರಿಕ್ಟ್ ವೈಸ್ ಹಾಕೋರು, ಅದಾದ್ಮೇಲೆ ತಾಲೂಕು ಬರೋದು, ಅದಾದ್ಮೇಲೆ ಹೋಬ್ಳಿಗೆ ಬರೋದು. ಈಗ ಏನಿಲ್ಲ. ಈಗ ಒಂದು ಸಣ್ಣ ಹಳ್ಳಿಲಿ ಕೂಡ ಇವತ್ತಾದ್ರೂ ಅಲ್ಲೇ ರಿಲೀಸ್ ಮಾಡ್ತಾರೆ. ಟ್ಯೂಬ್ಸ್ ಅಲ್ಲಿ ಎಲ್ಲಿ ಬೇಕಾದ್ರೂ ನೋಡ್ತಾರೆ. ಹಂಗಾಗಿದೆ ಸಿನಿಮಾ ಬಗ್ಗೆ. ಮೊದಲಷ್ಟು ಆ ಥಿಯೇಟ್ರ್ ಮುಂದೆ ಪಟಾಕಿ ಹೊಡೆದು ಮೆರವಣಿಗೆ ಮಾಡ್ತಾ ಇದ್ದು. ಗಣಪತಿ ದೇವಸ್ಥಾನಕ್ಕೆ ಹೋಗಿ ಪ್ರಿಂಟ್ ತೊಗೊಂಡೋಗಿ ಪೂಜೆ ಮಾಡಿಸ್ಕೊಂಬಂದು ಥಿಯೇಟ್ರಲ್ಲಿ ಪೂಜೆ ಮಾಡ್ತಿದ್ವಲ್ಲ, ಅದೇ ಒಂದು ಖುಷಿ. ಅದಿಟ್ಟು ತೆರೆಗೆ ಪೂಜೆ ಮಾಡಿ ಸಿನಿಮಾ ರಿಲೀಸ್ ಮಾಡಿ ಎಲ್ಲ ಖುಷಿ ಆಗುತ್ತೆ ನೆನೆಸ್ಕೊಂಡ್ರೆ ಇವತ್ತು. ಬಟ್ ಇನ್ನು ಆ ದಿನ ನಾವು ಯಾರು ನೋಡೋಕ್ಕಾಗಲ್ವ ನಾವು. ಬಟ್ ಇದೀಗೆಲ್ಲ ದಿನ ಬದಲಾವಣೆ ಆಗ್ತಾ ಏನೋ ಬೇರೆ ಥರದಲ್ಲಿ ಆಗ್ತದೆ. ಅವಾಗ ಕಮ್ಮಿ ಪ್ರಿಂಟ್ ಹಾಕೋರು. ನನಗೆ ನೆನಪಿರೋ ಹಂಗೆ ಒಂದು ಥಿಯೇಟರ್ ಇಲ್ಲಿದ್ರೆ ಹತ್ರದಲ್ಲಿ ಇನ್ನೊಂದು ಥಿಯೇಟರ್. ಫಸ್ಟ್ ಸಿನಿಮಾ ಒಂದು 3 ರೀಲ್ 4 ರೀಲ್ ಮುಗಿದ್ಮೇಲೆ ಎತ್ಕೊಂಡು ಇನ್ನೊಂದು ಥಿಯೇಟರ್ ತಗೊಂಡು ಹೋಗ್ಬೇಕಿತ್ತು. ಹೌದು, ಲ್ಯಾಂಬ್ರೆಟಾ ಇದು ಗಾಡಿಗಳು, ಬೈಕ್, ಲ್ಯಾಂಬ್ರೆಟಾ ಬೈಕ್. ಇಲ್ಲಿ ಅಲ್ಲಿ ಒಂದು ಅರ್ಧ ಗಂಟೆ ಡಿಫ್ರೆನ್ಸ್. ಬಟ್ಟೆ ಸುತ್ತಿ ಕಟ್ಕೊಂಡು ಎತ್ಕೊಂಡು ಹೋಗಿ ಅಲ್ಲಿ ಕೊಡೋದು, ಅಲ್ಲಿಂದ ಇಲ್ಲಿ ತಗೊಂಡು ಇಲ್ಲಿ ಕೊಡೋದು ಮಾಡ್ತಾರೆ. ಕೆಲವು ಟೈಮ್ ಒಂದು 5 ನಿಮಿಷ 10 ನಿಮಿಷ ಸಿನಿಮಾ ನಿಲ್ಸಿದ್ದು ಥಿಯೇಟರ್ಗಳು. ಯಾಕಂದ್ರೆ ರೀಲ್ ಬಂದಿಲ್ಲ ಅನ್ನೋ ಥರ ಆಗಿದ್ದಾವೆ ಹಿಂದೆ ಎಲ್ಲ ಅಲ್ವಾ? ಓವರಾಲ್ ಎಷ್ಟು ಬಿಸ್ನೆಸ್ ಮಾಡ್ತಾರೆ ಸಿನಿಮಾ? ಒಟ್ಟಾರೆ ಬಿಸ್ನೆಸ್ ಮಾಡಿದ್ದು ಸರ್ ದುನಿಯಾದಲ್ಲ. ದುನಿಯಾದ ಒಂದು 10-12 ಕೋಟಿ ಸಂಪಾದನೆ ಮಾಡಿದ್ವಿ ನೀವು ಎಲ್ಲ ಸೇರಿ. ನನ್ನ ಒಬ್ಬಂದು ಸೇರಲ್ಲ, ಸಿನಿಮಾನಲ್ಲಿ ಇದಾಗಿದೆ. ಹೇಳಿದ್ನಲ್ಲ, ಎಂಟೈರು ತುಂಬಾ ಜನ ಎಲ್ಲರೂ ಅದರಿಂದನೇ ಬದುಕಿದ್ವಿ. ನಾವಿರ್ಬೋದು, ಜಯಣ್ಣ ಫಿಲಮ್ಸ್ನವ್ರು ಇರ್ಬೋದು, ನಮ್ಮ ಲೋಕೇಶ್ ಇರ್ಬೋದು, ಎಲ್ರಿಗೂ ಮೀಡಿಯಾ ನಮ್ಮ ಏನು ಪೇಪರ್ ಆ್ಯಡ್ಗಳು ಅವು ಇವೆಲ್ಲ ಪ್ರತಿಯೊಂದೂ ಎಲ್ಲ ತುಂಬ ಸಂಪಾದನೆ ಮಾಡಿದ್ದಾರೆ. ಬಹಳಷ್ಟು ಜನಕ್ಕೆ ನೀವು ಸಿನಿಮಾ ಬಂದ ಮೇಲೆ, ಲಾಭ ಬಂದ ಮೇಲೂ ಕೂಡ ಕೊಟ್ರಿ ಅಂತ. ಲಾಭ ಬಂದ ಮೇಲೆ ಕೊಟ್ಟಿದ್ದು ಅದೇ ನಮ್ಮ ಮಾವರಿಗೆ ಕೊಡಬೇಕಾಯ್ತು. ಅವ್ರು ಕೊಟ್ಟಿದ್ದು ದುಡ್ಡು ಅವ್ರು ಕೊಟ್ವಿ. ನಮ್ಮ ಶ್ರೀಯುತ ಲೋಕೇಶ್ ಅಂತೇಳಿ 9 ಲಕ್ಷ ಕೊಟ್ಟಿದ್ರು. ಅವ್ರು ನನ್ನ ಕರ್ಕೊಂಡೋಗಿ ಕೋರ್ಟಲ್ಲಿ ಕೇಸ್ ಹಾಕಿ ನಿಲ್ಲಿಸಿದ್ರು. 75 ಲಕ್ಷ ಕೊಟ್ಟೆ. ನಾವಿಬ್ಬರು ಅಗ್ರಿಮೆಂಟ್ ಮಾಡಿದಾಗ ಪ್ರಸಾದ್ ಲ್ಯಾಬಲ್ಲಿ ಇಬ್ಬರು ಪಾರ್ಟ್ನರ್ಶಿಪ್ಪಲ್ಲಿ ಮಾಡೋಣ ಅಂತ, ಈಕ್ವಲ್ ಶೇರ್ ಅಂತ ಮಾಡಿದ್ವಿ. ಅವ್ರು 9 ಲಕ್ಷ ಕೊಟ್ಟರು. ಸಿನಿಮಾ ಮುಗಿಯೋ ಅಷ್ಟೇ ಅಂದ್ಬಿಟ್ರು. ಸಿನಿಮಾ ಗೆದ್ದಾದ್ಮೇಲೆ ನಮ್ದು ಒಂದು ಪೇಪರ್ಲಿ ಇದೆ ನೋಡ್ರಿ, ನಮ್ದು ನಾನು ಈಕ್ವಲ್ ಪಾರ್ಟ್ನರ್ ಅಂತ ತಗೊಂಡು ಕೋರ್ಟ್ ಕೇಸ್ ಹಾಕಿದ್ವಿ. ಕೋರ್ಟಲ್ಲಿ ಇನ್ನೇನು ನೋಡಿ 75 ಲಕ್ಷ ಕೊಟ್ಟು ಅವ್ರಿಗೆ ಕ್ಲಿಯರ್ ಮಾಡ್ಕೊಂಡು ಬಂದೆ. ಅಲ್ಲ, ಈ ದುಡ್ಡು ಇದ್ದಾಗ ಒಂದು ಅನುಭವ, ಇಲ್ಲದಾಗ ಅಂತ ಬಂದಾಗಲೂ ಕೂಡ ಎಷ್ಟೊಂದು ಕೈ ಅನುಭವಗಳು ಆಗಿದೆ ನನಗೆ. ಏನು ಮಾಡೋಕ್ಕಲ್ಲ, ಸರ್ವೇ ಸಾಮಾನ್ಯ ಪ್ರಪಂಚ. ಅದನ್ನು ನಾವೇನೇನು ಬರುತ್ತೆ ಎಲ್ಲ ಮಾಡ್ಕೊಂಡು ಹೋಗ್ಬೇಕು. ಬಾಮ ಇದಂಗೂ ನಮ್ಗೆ ಅವ್ನೇನು ಅಮೌಂಟ್, ಏನು ಸಂಭಾವನೆ ನೀವು ಕೊಟ್ರಿ ಅಂತ? ಇಲ್ಲ, ಯಾವುದೇ ಸಂಭಾವನೆ ಇಲ್ಲ. ಏನೋ ಖರ್ಚು ವೆಚ್ಚ ಅವಾಗ ಬಾವಾಗಿ ಅಂತ ಹೇಳೋದು ನಾನು ಕೇಳ್ತಿಲ್ಲ. ಮಹೇಶನ ನಮ್ಗೆ ಅವತ್ತು ಖರ್ಚು, ಪೆಟ್ರೋಲ್ ಡೀಸೆಲ್ ಅವೆಲ್ಲ ನಾವು ನೋಡ್ಕೊಂಡಿದ್ವಿ. ಇದು ಬಿಟ್ಟರೆ ನಾನು ಯಾವತ್ತೂ ಒಂದು ಪೇಮೆಂಟ್ ಅಂತ ಯಾವತ್ತೂ ನಮ್ಮ ತಗೊಂಡಿಲ್ಲ, ಕೇಳಿಲ್ಲ. ಸಿನಿಮಾ ಗೆದ್ದ ಮೇಲೂ ಕೇಳಿಲ್ವಾ? ಗೆದ್ದ ಮೇಲೂ ಕೇಳಿಲ್ಲ. ಗೆದ್ಮೇಲೆ ಕೇಳಿಲ್ಲ ಅಂದರೆ ನಮ್ಮ ಮಾವರು ದುಡ್ಡು ಕೊಟ್ಟಿರಲ್ಲ, ಅದಕ್ಕೆ ಶೇರ್ ಕೇಳಿದ್ರು. ಅದಕ್ಕೆ ಏನು ನಾನು 14 ಲಕ್ಷ ಏನು ಕೊಟ್ಟಿರೋ ಅದಕ್ಕೆ ಒಂದು ಸ್ವಲ್ಪ ಸೇರ್ಸಿ ಕೊಟ್ಟಿದ್ದೀನಿ. ಇಷ್ಟು ಅಂತ ಏನಿಲ್ಲ, ನನ್ನ ಕೈಲಾದಷ್ಟು ಅವ್ರಿಗೆ ವಾಪಸ್ ಕೊಟ್ಟಿದ್ದೀನಿ. ಸೂರ್ಯ ಅವ್ರಿಗೂ ಕೂಡ ಒಂದು ಗಿಫ್ಟ್ ಕೊಟ್ರಿ. ಈ ಸಾಮಾನ್ಯವಾಗಿ ನಾನು ಯಾಕೆ ಇದನ್ನು ಕೇಳ್ತಿದ್ದೀನಿ ಅಂತಂದರೆ, ಬಟ್ ಇವತ್ತಿನ ಟೈಮಲ್ಲಿ ಒಬ್ರಿಗೆ ಸಂಭಾವನೆ ಕೊಟ್ಬಿಟ್ರೆ ಮುಗಿತಪ್ಪ. ಲಾಭ ಬಂದ ಮೇಲೆ ಪ್ರೊಡ್ಯೂಸರ್ದೇ ಅದು. ಈಗ ಸೋತಾಗ ಯಾರಾದ್ರೂ ವಾಪಸ್ ಬಂದು ಕೊಡ್ತಾರ ಅನ್ನೋ ಪ್ರಶ್ನೆನೂ ಬರುತ್ತೆ. ಸೋತಾಗ ಯಾರು ಬಂದು ಕೊಡಲ್ಲ, ಗೆದ್ದ ಮೇಲೆ ಮಾತ್ರ ನಾವ್ ಯಾಕೆ ಕೊಡಬೇಕು ಅನ್ನೋದೇ ಪ್ರಶ್ನೆ ಬರುತ್ತೆ ಎಲ್ಲ ಪ್ರೊಡ್ಯೂಸರ್ಸ್. ಅದು ಕಾಮನ್ ಆಗಿದೆ ಇವಾಗ. ಕೊಡೋ ದುಡ್ಡುಗಳೇ ಕೊಡೋಕ್ಕಾಗಲ್ಲ. ಗೆದ್ದ ಮೇಲೂ ಕೊಡಲ್ಲ. ಏನಿದ್ರು ನಮ್ಮ ಸಿನಿಮಾ ಲ್ಯಾಂಡಲ್ಲಿ ಸಿನಿಮಾ ರಿಲೀಸ್ಗಿಂತ ಮೊದಲು, ನಮ್ಮ ಕೆಲಸ ಆಗೋದಕ್ಕಿಂತ ಮೊದಲು ಏನು ವಸೂಲಿ ಮಾಡ್ಕೋಬೇಕು ಅದು ಮಾಡ್ಕೋಬೇಕು ಅನ್ನೋದು ನಮ್ಮಲ್ಲಿ ಎಲ್ರಿಗೂ ಇದೆ. ಎಲ್ಲರೂ ಅದನ್ನು ಮಾಡ್ತಾನೆ ಇದ್ದಾರೆ. ಕೆಲವು ಜನ ಮಾಡಿಬಿಟ್ಟು ಆಮೇಲೆ ಕೊಡೋರು ಇದ್ದಾರೆ, ಕೆಲವು ಕೈ ತೊಳ್ಕೊಂಡು ಬಂದಿದ್ದು ಇದೆ. ನಮ್ಮ ಹತ್ರ ಇವತ್ತು ಬೇಕಷ್ಟು ಯೋಗಿಗೆ ಬರ್ಬೇಕಾದ್ರೆ ದುಡ್ಡುಗಳು ಬೇಕಷ್ಟು. ನಾನೆಲ್ಲರೂ ಯೋಗಿ ಕೆಲವಾಗ ಮಾಡೋ ವಿದ್ಯಾರ್ಥಿ ಇದ್ದಂಗೆ ಮಾಡ್ತಾ ಇದ್ದೀವಿ ಅವನ್ನ.
ಈ ಸಿನಿಮಾ ಆ ಸಿನಿಮಾ ಕೊಡ್ತಾರೆ, ನಾನು ಪ್ರೊಡ್ಯೂಸರ್ ಕಷ್ಟ ಇದೆ ಮಾಡೋದೆಲ್ಲ ಮಾಡಿ ಇತ್ತೀಚೆಗೆ ನಾನು ಅವನ ಸಿನಿಮಾಗಳಿಗೆ ಎಂಟ್ರಾಗೋದು ಬಿಟ್ಬಿಟ್ಟಿದ್ದೀನಿ. ಯಾಕಂದರೆ ನಮ್ಮ ಅಪ್ಪ ವಸೂಲು ಮಾಡಲ್ಲ, ನಾನು ಸುಮ್ಮನೆ ಮಾತಾಡ್ಕೋತಾರೆ ಕರೆಕ್ಟ್ ಅಂದ್ಬಿಟ್ಟು ಅವ್ನು ಡ್ಯಾಡಿ ನಾನು ಮಾಡ್ಕೋತೀನಿ ಅಂತ ಅವ್ನ ಬಾಯಲ್ಲಿ ಹೇಳೋ ತನಕ ಮಾಡಿದೆ. ಅವ್ನು ಹೇಳೋದನ್ನ ಬಿಟ್ಬಿಟ್ಟಿದ್ದೀನಿ ಮಾಡ್ಕೊಳಪ್ಪ ಅಂತೇಳಿ. ಸೂರಿಗೆ ಏನಂದರೆ ನಾನು ಅವನಿಗೆ ಸಿನಿಮಾ ಮುಗಿಯೋ ಗಂಟ 1,20,000 ರೂಪಾಯಿನೂ ಕೊಟ್ಟಿದ್ದೆ ಅಷ್ಟೇ. ನಾನೆಲ್ಲ ಸುಮ್ಮನೆ ಖರ್ಚು ಇಸ್ಕೊಳ್ಳೋರು, ಒಂದು ರೂಮಲ್ಲಿ ಟಿ ವಿ ಅದು ಇದು ಮಾಡೋಕ್ಕೆ ಲ್ಯಾಪ್ಟಾಪ್ ಈ ಥರ ಎಷ್ಟು ಮಾತ್ರ ಕಾಸು ಇಟ್ಕೊಂಡಿದ್ಬಿಟ್ಟು ನಾನು ಯಾವತ್ತೂ ಅವ್ರಿಗೆ ರೆಮ್ಯುನರೇಷನ್ ಅಂತ ಕೊಟ್ಟಿದ್ದಿಲ್ಲ. ಅದರಿಂದ ಸಿನಿಮಾ ಗೆದ್ದಿದೆ, ನಮಗೂ ಕೈ ತುಂಬ ಸಿಕ್ಕಿದೆ. ಅದರಿಂದ ಅವ್ರಿಗೂ ಯಾಕೆ ನಮ್ಮ ಕೈಲಾದ ಸಹಾಯ ಮಾಡಬಾರ್ದು, ಅವ್ರು ನನಗೆ ಸಹಾಯ ಮಾಡಿದ್ದಾರೆ ಒಳ್ಳೆ ಟೈಮಲ್ಲಿ. ಆಮೇಲೆ ಎಕ್ಸ್ಟ್ರಾ ₹1 ಎಲ್ಲೂ ಸಿನಿಮಾ ಖರ್ಚು ಮಾಡಿಸಿದ್ದಾಗಲಿ ಇನ್ನೊಂದು ಕಡೆ ಆಗಲಿ ಹಂಗಾಗಲಿ ಯಾವತ್ತೂ ಏನು ಮಾಡೋದು ಮನುಷ್ಯ ಅಲ್ಲ. ಅವ್ರ ಹತ್ರ ಇಸ್ಕೋಬೇಕು, ಇವ್ರ ಹತ್ರ ಹಂಗೆ ಮಾಡ್ಬೇಕು ಅಂತ ಮಾಡಿದ್ದಿಲ್ಲ. ಅವ್ರ ಸ್ನೇಹಿತರು ಒಬ್ಬರು ಅಸಿಸ್ಟೆಂಟ್ ಡೈರೆಕ್ಟಾಗಿ ಬಂದವ್ರನ್ನ ಯಾರನ್ನ 25,000 ದುಡ್ಡು ಕೇಳ್ದು ಅಂದ್ಬಿಟ್ಟು ಅವ್ನ ಕೆಲಸಕ್ಕೆ ತೆಗೆದಾಕ್ಬಿಟ್ಟಿದ್ರು. ನಾಳೆಯಿಂದ ನೀನು ಕೆಲ್ಸಕ್ಕೆ ಬರಬೇಡ ನನ್ನ ಜೊತೆಗೆ ಅಂತ. ಆ ಥರ ಇರೋರಿಗೆ ನಾವು ಯಾಕೆ ನಮ್ಮ ಕೈಲಾಗಿದ್ದು ಮಾಡಬಾರ್ದು. ರಿಮೇಕ್ಗೆ ಅದರಲ್ಲೇ ಒಂದು 40 ಲಕ್ಷ ಬಂದಿತ್ತು ನನಗೆ. ಸರಿ ಯೋಚನೆ ಮಾಡಿದ್ರೆ ಅಲ್ಲೂ ಬಂತು ಇದು ಬಂತು. ಆಮೇಲೆ ನನಗೆ ಧೈರ್ಯ ಕೊಡೋರು ಸಿನಿಮಾ ಹಿಂಗಾಗುತ್ತೆ ಅಂತ. ಸಿನಿಮಾ ರಿಲೀಸ್ ಆದಮೇಲೆ ಅವ್ರಿಗೆ ಒಂದು ತರಗಟ್ಪುರದಲ್ಲಿ ಒಂದು ಮನೆ ಕೊಡಿಸಿದೆ. 47 ಲಕ್ಷ ರೂಪಾಯಿ ಆಯಿತು ಮನೆ. ಹೊತ್ತು ರಿಜಿಸ್ಟರ್ ಮಾಡಿಸಿ ಕೊಟ್ಟು ಬಂದೆ. ನನಗೆ ಹೆಮ್ಮೆ ಇದೆ, ನನಗೆ ಹೇಳ್ಕೊತೀನಿ. ಹೇಳ್ಕೊಬೇಕಂದಿಲ್ಲ, ನಾನೇನು ಅವ್ರಿಗೇನು ಬಿಟ್ಟು ಕೊಟ್ಟಿಲ್ಲ. ಅವ್ರು ಕೆಲಸ ಮಾಡಿದ್ದಾರೆ, ಅವ್ರ ಋಣ ನಾವು ತೀರಿಸಿದ್ದೀವಿ, ಅವರು ನಮ್ಮ ಮಾಡಿದ್ದಾರೆ. ಆದರೂ ನನಗೆ ಇನ್ನೂ ಒಂದು ಬೇಜಾರಿದೆ ಅಂದರೆ ಇಷ್ಟು ವರ್ಷ ಆದರೂ ನನ್ನ ಮಗನಿಗೊಂದು ಸಿನಿಮಾ ಮಾಡಲಿರೋ ಒಂದು ಬೇಜಾರಿದೆ. ಸುಮಾರು ಸರಿ ಹೇಳಿದ್ದೀನಿ ಮಾಡೋಣ ಮಾಡ್ತೀರಣ್ಣ, ಕತೆ ಇಲ್ಲ ಅಂದ್ಕೊಂಡೇ ಇದ್ದರು. ಅದೊಂದು ಬೇಜಾರಿದೆ, ಇದ್ದರೂ ಏನು ಮಾಡೋಕ್ಕಾಗಲ್ಲ. ಏನಂತಾರೆ ನೀವು ಯಾವಾಗ ಇದ್ರ ಬಗ್ಗೆ ಚರ್ಚೆ ಕತೆ ಇಲ್ಲ ನೋಡೋಣ ಮಾಡ್ತೀರಣ್ಣ ಅಂತಾರೆ. ಎಲ್ಲ ದೊಡ್ಡ ಸಿನಿಮಾ ಮಾಡಿದ್ದಾರೆ ಇವಾಗ. ಅವರು ಯೋಗಿ ಸಣ್ಣ ಹೀರೋ ಅಂತ ಅದಾದಮೇಲೆ ಅಂಬಾರಿ ಮಾಡಿದ್ವಿ. ಅಂಬಾರಿ ಮಾಡಿ ಆಮೇಲೆ ನಾವು ನಮ್ಮ ಕೃಷ್ಣಪ್ಪ ಸರ್ ಜಡ್ಲು ಕೃಷ್ಣಪ್ಪರು ನಾವೆಲ್ಲ ಸೇರಿ ಸಿನಿಮಾ ಮಾಡಿದ್ವಿ. ಅದಕ್ಕಿಂತ ಮೊದಲು ಹೀರೋ ಆಗಿ ಫಸ್ಟು ನಾನೇ ಇಂಟ್ರೊಡ್ಯೂಸ್ ಮಾಡಬೇಕು ಯೋಗನ್ ಅಂತ ಅಂದ್ಕೊಂಡಿದ್ದೆ. MS ಕಶ್ಯಪ್ ಮತ್ತು ಅಜಯ್ ಕುಮಾರ್ ಅವರು ಬಂದು ಸಿನಿಮಾ ಮಾಡ್ತೀವಿ ಅಂತೇಳಿ ಯೋಗಿನ ಕರ್ಕೊಂಡೋಗಿ ಸಿನಿಮಾ ಮಾಡಿದ್ರು. ನಂದಲೌಸ್ ನಂದಿತ ಅಂತ. ಮ್ಯಾಕ್ಸಿಮಮ್ ನಾನು ತಲೆ ಮೇಲೆ ಹಾಕೊಂಡೆ ಕೆಲಸ ಮಾಡಿದೆ. ನಾನೇ ಸಿನಿಮಾ ಔಟ್ ಆ್ಯಂಡ್ ಔಟ್ ಸಿನಿಮಾ ಕೊಂಡುಕೊಂಡು ಪ್ರಚಾರಕ್ಕೆಲ್ಲ ಖರ್ಚು ಮಾಡಿ ಒಂದು ಒಳ್ಳೆ ಸಿನಿಮಾ ಆಯ್ತು. ಅದು ಒಳ್ಳೆ ಪ್ರಾಫಿಟ್ ಬಂತ? ಪ್ರಾಫಿಟ್ ಇಲ್ಲ, ನನಗೊಂದು 30 ಲಕ್ಷ ಲಾಸೇ ಆಯಿತು ಸಿನಿಮಾದಲ್ಲಿ. ಆದರೂ ನಾನು ಪಬ್ಲಿಸಿಟಿ ತುಂಬಾ ಮಾಡಿದೆ. ನನ್ನ ಮಗನಿಗೆ ಬೇಕಾಗಿತ್ತು. ಫಸ್ಟ್ ಹೀರೋ ಆಗಿ ಇಂಟ್ರೊಡಕ್ಷನ್ ಆಗಿದ್ದು ಅದೆಲ್ಲ ಬೇಕಿತ್ತು ನನಗೆ. ಹೊಸಬ್ರಾಗಿದ್ರೆ ನನಗೆ ನಾನೇ ಮಾಡ್ಬೇಕಂತಿದ್ದವ್ರು ಬೇರೆಯವ್ರು ಮಾಡ್ತಿದ್ದಾರೆ, ಅದನ್ನ ನಾನು ಫಾಲೋ ಮಾಡ್ಬೇಕಂತ ಮಾಡ್ಕೊಂಡೋಗಿ. ಈಗ ಏನು ಅನ್ಸುತ್ತೆ ಈ ಜರ್ನಿ 6 ಸಿನಿಮಾ ಮಾಡೋ ಹಂತಕ್ಕೆ? ದುನಿಯಾದಿಂದ 18 ವರ್ಷ ಟೈಮ್ ಸ್ಪ್ಯಾನ್ ನಲ್ಲಿ ನೀವು ಮಾಡಿರೋದು ಕಡಿಮೆ ಸಿನಿಮಾ. ಏನು ಅನ್ಸುತ್ತೆ ಸಿನಿಮಾ ಪ್ರೊಡಕ್ಷನ್ ಅಲ್ಲಿಂದ ಇಲ್ಲಿವರೆಗೂ ಬಂದಿರೋದು? ಈಗ ಎಲ್ಲ ಟೆಕ್ನಿಕಲ್ ಎಲ್ಲ ತುಂಬ ಮುಂದುವರೆದಿದೆ ಸಿನಿಮಾ. ಪ್ರತಿಯೊಂದಲ್ಲೂ ಎಲ್ಲ ಮುಂದುವರೆದ್ರೂ ಆ ಇದು ನನಗೆ ಬರುತ್ತೆ ಅಂತ ಅಂದ್ಕೊಂಡಿಲ್ಲ ನಾನು. ಅವಾಗೇನು ನಾವು ಪ್ರಿಂಟಲ್ಲಿ ಮಾಡ್ತಾ ಇದ್ವಿ, ಆ ಕ್ಲಾರಿಟಿ ಇರ್ಬೋದು, ಆ ಕೆಲಸಗಳಿರ್ಬೋದು, ಅವೆಲ್ಲ ಅಷ್ಟೊಂದು ಏನಿಲ್ಲ. ಈಗೆಲ್ಲ ಸುಮ್ಮನೆ ಆಡಂಬರ ಆಗಿಬಿಟ್ಟಿದೆ ಸಿನಿಮಾ ಮಾಡೋಕ್ಕೆ. ಒಂದು ಆಡಂಬರ ಸಿನಿಮಾಗೆ ಏನು ಬೇಕೋ ಅದನ್ನ ತುಂಬ ಜನ ಮಾಡ್ತಾಯಿಲ್ಲ. ಸಿನಿಮಾಗೆ ಮಾಡ್ತಾರೆ ಅಷ್ಟೇ, ಸಿನಿಮಾಗೆ ಏನು ಬೇಕೋ ಅದು ಮಾಡ್ತಿಲ್ಲ. ಅದು ನನ್ನ ಒಂದು ಪರ್ಸ್ನಲ್ ಒಪಿನಿಯನು. ನಾನು ತೆರೆ ಮೇಲೆ ಕಾಣಬೇಕು. ನೀನು ₹5 ಖರ್ಚು ಮಾಡ್ತಾ ₹50 ಖರ್ಚು ಮಾಡಿದೆ ತೆರೆ ಮೇಲೆ ಬರಬೇಕು. ಯಾರ ಮಧ್ಯವರ್ತಿಗಳು ಅವರು ಇವರು ಏನೋ ಮಾಡಿ ಸುಮ್ಮನೆ ಬೇಕು ಬೇಡ ಅನ್ನೋದು ಬಿಟ್ಬಿಟ್ಟು ಲೊಕೇಶನ್ಗೆ ಹೋಗೋದು, ಬೇಡದೇ ಲೊಕೇಶನ್ಗೆ ಹೋಗೋದು, ಆಮೇಲೆ ಸೆಟ್ಗಳು ಹಾಕ್ಸಿ ಸುಮ್ಮನೆ ವೇಸ್ಟ್ ಮಾಡಿಸೋದು, ಇವೆಲ್ಲನೂ ತುಂಬ ಕೆಡತ ಮಾಡಬೇಕು ನನ್ನ ಪ್ರಕಾರ. ಸಿನಿಮಾಗೆ ಬೇಕಾದ್ರೆ ಮಾಡೋಣ, ಸಿನಿಮಾಗೆ ಏನು ಬೇಕೋ ಅದು ಮಾಡೋಣ. ಕೆಲವು ನಾವು ನೋಡ್ತೀವಲ್ಲ ಸೆಟ್ಟು ಅಂದರೆ ಎಲ್ಲ ಸೆಟ್ಟೆ. ಸಿನಿಮಾ ನೋಡೋಕ್ಕೆ ಕೆಲವು ಸಿನಿಮಾಗಳು ಆಗೋಲ್ಲ. ಎಲ್ಲ ಥಿಯೇಟ್ರಲ್ಲಿ ಕೂತ್ಕೊಂಡ್ರೆ ಎಲ್ಲೋ ಗವಿಲಿ ಕೂತ್ಕೊಂಡಂಗೆ ಇರುತ್ತೆ, ಕತ್ಲೆ ಇದೆಲ್ಲ ಮಾಡಿ ಮೊದಲು ಏನು ಕ್ಲಾರಿಟಿ ಇರ್ತಿತ್ತು. DI ಅದು ಎಲ್ಲ ಮಾಡೋಕೆ ಎಷ್ಟು ಚೆನ್ನಾಗಿ ಬರ್ತಾಯಿತ್ತು ಸಿನಿಮಾಗಳೆಲ್ಲ. ಒಂದು ಒಳ್ಳೆ ಹಿಂದೆ ಒಳ್ಳೆ ಟೆಕ್ನಿಕಲಿ ಚೆನ್ನಾಗಿ ಮಾಡ್ತಿದ್ರು. ಈಗಿನ ಕಥೆ ಬೇರೆ ಆಗಿಬಿಟ್ಟಿದೆ. ಎಲ್ರಿಗೂ ಕೂಡ ನಮಸ್ಕಾರಗಳು. ಈ ನಮ್ಮ ಡೈಲಿ ಮಾಧ್ಯಮ ನಮ್ಮ ಸ್ನೇಹಿತ ಸುಮಾರು ವರ್ಷದ ಗೆಳೆಯ, ಅಜಾತಶತ್ರು, ಸದಾ ನಗುಮುಖದ ವ್ಯಕ್ತಿತ್ವ. ಏನಾದರೂ ಹೊಸದಾಗಿ ಸಮಾಜಕ್ಕೆ ಕೊಡಬೇಕು, ಪತ್ರಿಕೋದ್ಯಮದಲ್ಲಿ ತನ್ನ ಹೆಸರನ್ನು ಚಿರಾಯು ಮಾಡಬೇಕು ಅಂತ ಆಸೆ ಪಡುವಂಥ ತುಡಿತಾ ಇರುವಂಥ ಉತ್ಸಾಹಿ ಯುವಕ ನನ್ನ ಗೆಳೆಯ ಅಶೋಕ್ ಅವರ ಕನಸಿನ ಕೂಸಿದು ಡೈಲಿ ಮಾಧ್ಯಮ. ನನ್ನ ಮನಸಾರೆ ನನ್ನ ಸಂಪೂರ್ಣ ಹೃದಯದಿಂದ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಈ ಮಾಧ್ಯಮವನ್ನು ನೀವೆಲ್ಲರೂ ಕೂಡ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ. ನನಗೆ ಖಂಡಿತ ನಂಬಿಕೆ ಇದೆ ನಿಮಗೆ ನಿರಾಶೆ ಮಾಡದ ರೀತಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಓರಿಯೆಂಟೆಡ್ ವಿಷಯಗಳನ್ನು ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಈ ತಂಡ ಕೊಡ್ತೇನೆ ನಂಬಿಕೆ ಇದೆ. ನಾನು ಅವ್ರ ಜೊತೆ ಕೈ ಜೋಡಿಸ್ತೀನಿ, ನೀವುಗಳು ಕೂಡ ಅವ್ರ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಮ್ಮ ಡೈಲಿ ಮಾಧ್ಯಮವನ್ನು ನಾವು ಬೆಳೆಸೋಣ. ಧನ್ಯವಾದ.